ಇವಾಗ ಏನು ನೋಡ್ತಾ ಇದ್ದೀರಾ ಡ್ರೋನಲ್ಲಿ ನಮ್ಮ ಪ್ರಾಜೆಕ್ಟು ಬ್ಯಾಂಗ್ಳೂರು ಮೈಸೂರು ನೈಸ್ ಕಾರಿಡಾರ್ ಪಕ್ಕದಲ್ಲೇ ಇರೋದು. ನೀವು ನೋಡ್ತಿದ್ದೀರಾ ಅದೇ ಮೈಸೂರು ಬ್ಯಾಂಗ್ಳೂರು ಹೈವೇ. ಇಲ್ಲಿಂದ ಜಸ್ಟ್ ನಮ್ಮ ಲೇಔಟ್ ಬಂದು 1 ಕಿಲೋಮೀಟರ್ ಅಷ್ಟೇ. ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಗೆ ಘೋಷಣೆ ಆಗ್ತಿರೋಂಥ ಮೊದಲನೇ ಪ್ರಾಜೆಕ್ಟೇ ಬಂದು ನಮ್ಮದು. ಸೊ ಇಲ್ಲೇನಾದ್ರು ನೀವು ಸೈಟ್ನ ತಗೊಂಡ್ರೆ ಇನ್ನೊಂದು ವರ್ಷದಲ್ಲಿ ನಿಮಗೆ 1:2 1:3 ಆಗೋದ್ರೆ ಡೌಟೇ ಇಲ್ಲ. ಬರೀ ನಮ್ಮಷ್ಟು ಕಡಿಮೆ ಬೆಲೆಗೆ ಸಾಧ್ಯನೇ ಇಲ್ಲ. ಡೆವಲಪಿಂಗು ಮತ್ತು ಮಾರ್ಕೆಟಿಂಗು ಎರಡೂ ನಾವೇ, ಅದು ಪರವಾಡೋದು. ಈ ನಮ್ಮ ಪ್ರಾಜೆಕ್ಟ್ ಸುತ್ತಮುತ್ತನೇ ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟ್ಲ್ಗಳು, ಇಂಡಸ್ಟ್ರೀಸ್ಗಳಾಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ತುಂಬ ಹತ್ರ ಇದೆ. ಮನೆ ಕಟ್ಟೋಕ್ಕಾಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಈ ಭಾಗ ಅಂತೂ ತುಂಬ ನಿಮಗೆ ರೀಸನಬಲ್ ಆಗಿದೆ, ತುಂಬ ಸೂಕ್ತವಾಗಿದೆ. ವಾಸ್ತುನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ BMICPA ಅಪ್ರೂವ್ಡ್ ಪ್ಲಾನ್ ಇದು. ಇಂಡಿವಿಜುವಲ್ ಖಾತಾ ಸಿಗುತ್ತೆ, ಎ ಖಾತಾ ಸಿಗುತ್ತೆ ನಿಮಗೆ. ಓವರಾಲ್ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 6 ಎಕರೆ 14 ಗುಂಟೆ ಇದೆ ಸರ್. 84 ಸೈಟ್ಸ್ ಇದೆ. 30-40, 30-50 ನಿಮಗೆ 40-60 ಎಲ್ಲ ಮೆಜರ್ಮೆಂಟು ಸಿಗುತ್ತೆ ನಿಮಗೆ. ಎಲ್ರಿಗೂ ನಮಸ್ಕಾರ. ಇದು ಪರ್ವ ಡೆವಲಪರ್ಸ್ ಇಂದ ಹೇಮಂತ್ ಮಾತಾಡ್ತಾ ಇರೋದು. ಈಗ ಹೊಸ ಪ್ರಾಜೆಕ್ಟ್ ಹತ್ರ ನಿಂತಿದ್ದೀವಿ. ಯಾರ್ಯಾರು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇದು ಬೆಸ್ಟ್ ಜಾಗ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಮೈಸೂರು ಹೈವೇಯಿಂದ ಜಸ್ಟ್ ನಿಮಗೆ ಒಂದು 1 ಕಿಲೋಮೀಟರ್ ಒಳಗಡೆ ಇದೆ. ಸೊ ಇದು ಆ್ಯಕ್ಚುಲಿ ಯಾರ್ಯಾರು ಕಮರ್ಷಿಯಲ್ ಆಸ್ಪೆಕ್ಟ್ಸು ನೋಡ್ತಿದ್ದೀರಾ, ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಇಲ್ಲ ಒಂದು ಕನ್ಸ್ಟ್ರಕ್ಷನ್ ಮನೆ ಕಟ್ಟೋಣ ಅನ್ನೋದಕ್ಕೆ ಸುತ್ತಮುತ್ತ ನೋಡ್ತಾ ಇರ್ಬೋದು. ವಾತಾವರಣ ಆಗಿರ್ಬೋದು ತುಂಬ ಸೂಪರ್ ಆಗಿದೆ. ಸೊ ನೀವು ಕೆಲವ್ರು ಹೇಳಿರ್ತಾರೆ, ಸೊ ಇಲ್ಲಿ ಕಡಿಮೆಗೆ ಸಿಗುತ್ತೆ, ಅಲ್ಲಿ ಕಡಿಮೆಗೆ ಸಿಗುತ್ತೆ ತಗೊಳ್ಳಿ ಅಂತ. 1200, 1300, 1500 ರೂಪಾಯಿಗೆಲ್ಲ ತಗೊಂಡು, ಇಲ್ಲ 600 ರೂಪಾಯಿ, 700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆಲ್ಲ ತಗೊಂಡು ನೀವು 10 ವರ್ಷ 20 ವರ್ಷ ಆದರೂ ಹಂಗೆ ಬಿದ್ದಿರುತ್ತೆ ಜಾಗ. ಏನೂ ನಿಮಗೆ 5 ಪೈಸೆನೂ ಡೆವಲಪ್ಮೆಂಟ್ ಇರೋಲ್ಲ. ಸೊ ಕ್ವಾಲಿಟಿ ಕಡೆ ಗಮನ ಕೊಡಿ. ಸೊ ಸುಮ್ಮನೆ ಕಡಿಮೆಗೆ ಸಿಕ್ತು ಅಂತ ಎಲ್ಲೆಲ್ಲೋ ಹೋಗಿ ಹಾಕ್ಬಿಟ್ಟು ದುಡ್ಡನ್ನ ನಾಳೆ ದಿನ 10 ವರ್ಷ ಆದರೂ ನಿಮಗೆ ಏನೂ ಡೆವಲಪ್ಮೆಂಟ್ ಆಗಿರಲ್ಲ. ಒಂದು ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. BMICPA ಅಪ್ರೂವ್ಡ್ ಪ್ಲಾನ್ ಇದು. ಇಂಡಿವಿಜುವಲ್ ಖಾತಾ ಸಿಗುತ್ತೆ, ಎ ಖಾತಾ ಸಿಗುತ್ತೆ ನಿಮಗೆ. ಸೊ ಪುರಸಭೆ ಲಿಮಿಟಲ್ಲಿ ಇದೆ. ಬಿಡದಿಯಿಂದ ಜಸ್ಟ್ ನಿಮಗೆ ಒಂದು 1 ಕಿಲೋಮೀಟರ್ ಆಗುತ್ತೆ. ಈ ಥರ ಒಂದು ಜಾಗ ಕ್ವಾಲಿಟಿಲಾಗಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು. ಸುತ್ತಮುತ್ತ ಸರೌಂಡಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಬೂಮಿಂಗಲ್ಲಿದೆ. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ಗಳು ತುಂಬ ಬರ್ತಿದೆ. ಯಾಕಂದರೆ ತುಂಬ ಪ್ಲ್ಯಾನ್ಡ್ ಸಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ಮಾರ್ಟ್ ಸಿಟಿಯಾಗಿ ಬಿಡದಿ ಡೆವಲಪ್ಮೆಂಟ್ ಆಗ್ತಿದೆ. ಸೊ ಇಂಡಸ್ಟ್ರಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆ. ಇವಾಗ ನೀವು ಜಾಗ ಬಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಒಂದು ಅದ್ದೂರಿ ರಿಟರ್ನ್ಸ್ ಅಂತೂ ನೀವು ತಗೊಂತೀರಾ. ಮನೆ ಕಟ್ಕೊಂಡಿರೋಕ್ಕಂತೂ ನೋಡಿ ವಾತಾವರಣ ಅಂತೂ ಸೂಪರ್ ಆಗಿದೆ. ಇದು ಅಂದರೆ ಅದು ಬೆಂಗಳೂರು ಸ್ಮಾರ್ಟ್ ಸಿಟಿನೇ. ಯಾಕಂದರೆ ಈಗ ಕೆಂಗೇರಿ ಮೊದಲು ದೂರ ಅಂತ ಇದ್ರು. ಇವಾಗ ಕೆಂಗೇರಿಯಲ್ಲಿ ಬೆಳೆದಿರೋಷ್ಟು ಡೆವಲಪ್ಮೆಂಟು ಬೇರೆ ಎಲ್ಲೂ ಯಾವ ಕಡೆನೂ ಯಾವ ಏರಿಯಾದಲ್ಲೂ ಆಗಿಲ್ಲ. ಈಗ ಅದೇ ಥರ ಬಿಡದಿ ಕೂಡ ಆಗ್ತಿದೆ. ನೆಕ್ಸ್ಟು ಅದೇ ಥರ ನಿಮಗೆ ಹೋಗ್ತಾನೆ ಇರುತ್ತೆ. ಸೊ ಇಲ್ಲಿ ಈಗ ಸ್ಯಾಚುರೇಷನ್ ಲೆವೆಲ್ ನಿಮಗೆ ಗೊತ್ತೇ ಇದೆ. ಬ್ಯಾಂಗ್ಳೂರು ಒಳಗಡೆ ಎಲ್ಲೂ ನಾವು ಒಂದು 20-30, 30-40 ಸೈಟ್ ತಗೊಂಡು ಮನೆ ಕಟ್ಟಿ ಬಾಡಿಗೆ ಕೊಡೋದು ಅದೆಲ್ಲ ಮಿಡಲ್ ಕ್ಲಾಸ್ ವರ್ಗ, ಲೋವರ್ ಮಿಡಲ್ ಕ್ಲಾಸ್ ಕನ್ಸೂನ್ ಮಾತದು. ಈಗ ಅಟ್ ಪ್ರೆಸೆಂಟ್ ಇಲ್ಲಿಗೆ ಬನ್ನಿ, ಬಿಡದಿಗೆ ಬನ್ನಿ. ಬಿಡದಿ ಸುತ್ತಮುತ್ತ ನೀವು ನೋಡಿ, ನಾನು ಹೇಳೋದಕ್ಕಿಂತ ನೀವು ಜಸ್ಟ್ ವಿಸಿಟ್ ಮಾಡಿ. ಬಾಡಿಗೆ ಕೊಡೋದ್ರಿಂದ ಆಗಲಿ, ನಾಳೆ ದಿನ ಇಂಡಸ್ಟ್ರಿಯಲ್ ಆಗೋದ್ರಿಂದ ತುಂಬ ಜನ ಮೈಗ್ರೇಟ್ ಆಗ್ತಾರೆ. ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಾರೆ. ಸೊ ಅವ್ರಿಗೆ ನೀವು ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದ್ರೆ ನೀವು ಆರಾಮಾಗಿ ಇಲ್ಲಿ ಬಾಡಿಗೆ ಅಂತ ಕೊಡ್ಬೋದು, ಇಲ್ಲ PG ಅಂತ ಮಾಡ್ಬೋದು. ಸೊ ರಿಟರ್ನ್ಸ್ಗಂತೂ ಏನೂ ತೊಂದರೆ ಇರಲ್ಲ. ಸೊ ಅಟ್ ಪ್ರೆಸೆಂಟ್ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಜಾಗ ನೋಡಬೇಕು, ಸುತ್ತಮುತ್ತ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೆಳೀತಿದೆ ಅದನ್ನು ತಿಳ್ಕೊಬೇಕು. ಸೊ ನಮ್ಮದೇ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಪ್ಲಾನಿಂಗಿಂದ ಹಿಡಿದು, ಎಸ್ಟಿಮೇಷನಿಂದ ಹಿಡಿದು, 3D ಪ್ಲಾನಿಂಗಿಂದ ಹಿಡಿದು ಎಲ್ಲನೂ ನಾವೇ ಹಾಕ್ಕೊಡ್ತೀವಿ. ಸೊ ಅವ್ರಿಗೆ 30-40 ಮನೆ ಕಟ್ಟಬೇಕಾ, 30-15 ಮನೆ ಕಟ್ಟಬೇಕಾ, ಇಲ್ಲ ಕಮರ್ಷಿಯಲ್ ಆಗಿ ಈಗ ಕಾರ್ನರ್ ಸೈಟ್ಗಳು ಕೆಲವೊಂದು ಅವೈಲಬಲ್ ಇದೆ. ಸೊ ಇಲ್ಲಿ ನೋಡಿ ರೋಡ್ ಅಟ್ಯಾಚೇ ಇದೆ. ಸೊ ಕಾರ್ನರ್ ಸೈಟ್ಗಳು ಒಂದು ನೀವು ಪ್ಲ್ಯಾನ್ ಮಾಡ್ಕೊಂಡ್ರು ಸೊ ಆರಾಮ್ಸೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು. ಇಲ್ಲ ಮನೆಗೆ ಎಷ್ಟೊಂದು ಜನ ಈಗ ರಿಟೈರ್ಡ್ ಪರ್ಸನ್ ಇರ್ತಾರೆ ಬೆಂಗಳೂರಲ್ಲಿ. ಸೊ ಅವ್ರಿಗೇನಂದರೆ ಸ್ವಲ್ಪ ಫಾರ್ಮ್ ಹೌಸ್ ಥರ ಕಟ್ಕೊಂಡು ಆಚೆ ಹೋಗೋಣ, ಬೆಂಗಳೂರು ಔಟ್ಸ್ಕಟ್ಸು. ಸೊ ನೋಡ್ತಿರೋರಿಗೆ ಸೊ ಇದು ಬಿಡದಿದ್ದು ಒಂದು ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಕುಮಾರಸ್ವಾಮಿ ಅವ್ರದ್ದು ಏನಿದೆ ಫಾರ್ಮ್ ಲ್ಯಾಂಡು, ಅದು ಈ ಕಡೆನೇ ಬರೋದು. ಅವರು ಏನು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ. ಸೊ ಅದು ಈ ಕಡೆನೇ ಬರೋದು. ಅಲ್ಲಿಂದ ನಮ್ಮ ಲೇಔಟಿಂದ ಅವ್ರಿಗೆ ಒಂದು 5-6 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಸ್ಲ್ಯಾಬ್ ಬಂದು ನಿಮಗೆ ಇದೇ ಒಂದು 3 ಅಡಿ 4 ಅಡಿ ಇದೆ. ಈ ಮುಂಚೆ ನಾವು ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು, ಪ್ರೀ ಡೆವಲಪ್ಮೆಂಟಲ್ಲಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ನಾವು ಶೂಟ್ ಮಾಡ್ತಾ ಇದ್ವಿ. ಇದು BMICPA ಅಪ್ರೂವ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ 80% ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಸೊ ಯಾಕಂದರೆ ಖಾತಾಗಳು ರಿಲೀಸ್ ಆಗಬೇಕು. ಇಂಡಿವಿಜುವಲ್ ಖಾತಾ ಪರ್ ಸೈಟ್ಗೆ ಈಗ PID ನಂಬರ್ ಅಂತ ಏನು ಬರುತ್ತೆ, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರು, ಅದು ರಿಲೀಸ್ ಆಗಬೇಕು. ಅದಕ್ಕೆ 100% ನಿಮಗೆ ಎಲ್ಲ ಡೆವಲಪ್ಮೆಂಟ್ ಎಲ್ಲ ರೆಡಿ ಆಗಿದೆ, ರೆಡಿ ಟು ಮೂವ್ ಇದೆ. ಸೊ ಈ ರೋಡ್ ನೋಡ್ಬೋದು ನಿಮಗೆ. ಸೊ ನಿಮಗೆ ಸ್ಲ್ಯಾಬು ಸೇರಿ ಆ ಕಡೆ ಈ ಕಡೆ ಸೇರಿ ನಿಮಗೆ 40 ಫೀಟ್ ಬರುತ್ತೆ ರೋಡು. ಸೊ ಅಪ್ರೋಚ್ ರೋಡ್ ಇಷ್ಟು ಅಗಲ ಇದೆ. ಆ್ಯಕ್ಚುಲಿ ಮಾಡಲೇಬೇಕು ನಾವು ಇದನ್ನು ಇನ್ನೆವಿಟಬಲ್. ಯಾಕಂದರೆ ಆ ಥರ ಪ್ಲ್ಯಾನ್ ಅಪ್ರೂವ್ಡ್ ಕೊಡಬೇಕು ಅಂತಂದರೆ ನಮಗೆ ಸೊ ಇದೆಲ್ಲ ಮ್ಯಾಂಡೇಟ್ರಿ ನಾವು ಮಾಡಲೇಬೇಕು. ಸೊ ವಾಟರ್ ಕನೆಕ್ಷನಿಂದ ಹಿಡ್ದಾಗಿರ್ಬೋದು, ಸೀವೇಜ್ ಆಗಿರ್ಬೋದು, ಮತ್ತು STP ಅಲ್ಲಿ ಮೂಲೆಯಲ್ಲಿ ಕೊಟ್ಟಿದ್ವಿ. ಇದು ಓವರಾಲ್ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 6 ಎಕರೆ 14 ಗುಂಟೆ ಇದೆ ಸರ್.
ಓಕೆ, ಎಷ್ಟು ಡೈಮೆನ್ಷನ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್? ಟೋಟಲ್ 84 ಯೂನಿಟ್ಸ್ ಇದೆ, ಅಂದರೆ 84 ಸೈಟ್ಸ್ ಇದೆ. 30-40, 30-50, ನಿಮಗೆ 40-60 ಎಲ್ಲ ಮೆಜರ್ಮೆಂಟು ಸಿಗುತ್ತೆ ನಿಮಗೆ. ಸೊ ಅಟ್ ಪ್ರೆಸೆಂಟು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಸೊ ಆ ಲೆವೆಲ್ಗೆ, ಯಾಕಂದರೆ ಸುತ್ತಮುತ್ತ ಲೇಔಟ್ಸ್ಗಳು, ಇಂಡಸ್ಟ್ರೀಸ್ಗಳು ತುಂಬ ಬರ್ತಾ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಈಗ ಒಂದು 2 ವರ್ಷದಿಂದ ಇಲ್ಲಿ ಜಾಸ್ತಿ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಆಫ್ ಏನಂತಂದರೆ, ಇಲ್ಲಿ ಏನು ಕಾರಿಡಾರ್ ರೋಡ್ ಆಯಿತು, ದಶಪಥ ರೋಡ್ ಏನಾಯಿತು, ಅವಾಗಿಂದ ಸುತ್ತಮುತ್ತ ಲ್ಯಾಂಡ್ ರೇಟು ಜಾಸ್ತಿ ಆಗಿದೆ. ಸೊ ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಈಗ ನಾವು ಒಂದು ಪ್ರೈಸ್ನ ಕಮ್ಮಿ ಕೊಡ್ತೀವಿ ಅಂತಂದರೆ, ಆ್ಯಸ್ ಎ ಡೆವಲಪರ್ ಆಗಿ ಓಪನ್ ಆಗಿ ಹೇಳಬೇಕು ಅಂತಂದರೆ, ನಮಗೆ ಪ್ರೈಸ್ ಕಮ್ಮಿಗೆ ಸಿಗಬೇಕು, ಲ್ಯಾಂಡ್ ವ್ಯಾಲ್ಯೂ. ಸೊ ರೈತರ ಕಡೆಯಿಂದ ಕಡಿಮೆಗೆ ಸಿಕ್ಕಿದಾಗ ಅಷ್ಟೇ ನಾವು ಅದಕ್ಕೆ ಎಸ್ಟಿಮೇಷನ್ ಹಾಕಿ, ಈಗ JV ಥರ JD ಏನಕ್ಕೆ ಹಾಕತ್ತೀವಿ ಅಂತಂದರೆ, ಅವ್ರಿಗೆ ಇಂಡಿವಿಜುವಲ್ ಒಂದು ಎಕರೆ ಮಾಡಿದ್ರೆ ಅವ್ರಿಗೆ ಅಷ್ಟು ರಿಟರ್ನ್ ಸಿಗೋಲ್ಲ. ಸೊ ಒಂದು ಎಕರೆ ಇಷ್ಟು ಕೋಟ್ ಮಾಡಿ, ಒಂದು ಕುಂಟಾಗಿ ಇಷ್ಟು ಅಂತ ಕೋಟ್ ಮಾಡಿದ್ರೆ ರಿಟರ್ನ್ಸ್ ಅಷ್ಟು ಸಿಗೋಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಏನಾಗ್ತಾರೆ, ಡೆವಲಪರ್ ಜೊತೆ ಜಾಯಿಂಟ್ ಡೆವಲಪ್ಮೆಂಟ್ ಆಗಲಿ, ಜಾಯಿಂಟ್ JV ಆಗಲಿ ಮಾಡ್ಕೊತಾರೆ. ಯಾಕೆಂದರೆ ಸೈಟ್ ಲೆಕ್ಕ ಮಾಡಿದಾಗ ಅವ್ರಿಗೆ ಸ್ವಲ್ಪ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಹಂಗಾಗಿ ಇಲ್ಲೆಲ್ಲ ರೇಟ್ ವೈಸು ತುಂಬ ಹೈಕ್ ಆಗಿದೆ. ಹಂಗಾಗಿ ಪ್ರೈಸು ಇವಾಗ ಅಷ್ಟು ರೀಸನಬಲ್ ಆಗಿ ಸಿಗ್ತಿದೆ ನಿಮಗೆ. ಸೊ ಇನ್ನೊಂದು ಈಗ 2 ತಿಂಗಳಿಂದ ಇದ್ದಿದ್ದ ಪ್ರೈಸೇ ಇವಾಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಅಷ್ಟು ಪ್ರೈಸು ಬೂಮ್ ಆಗ್ತಿದೆ. ಸೊ ಅಟ್ ಪ್ರೆಸೆಂಟ್ ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾರು ನೋಡ್ತಿದ್ದೀರಾ, ಜಾಗ ನೋಡ್ತಿದ್ದೀರಾ, ಅವ್ರು ಅಟ್ ಪ್ರೆಸೆಂಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಯಾರು ದುಡ್ಡಿಟ್ಟಿರೋರೇ ತಗೊಬೇಕು ಅಂತೇನಿಲ್ಲ ಜಾಗಗಳನ್ನ. ಯಾಕಂದರೆ ಸರ್, ಪ್ರತಿಯೊಬ್ಬರಿಗೂ ಒಂದು ಕನಸುಗಳೇ ಇದು. ಕನಸು ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಒಂದು ಸಣ್ಣ ಒಂದು 10,000 ರೂಪಾಯಿ ಕೆಲಸ ಮಾಡೋನಾಗಿರ್ಬೋದು, ಒಂದು 20,000 ಕೆಲಸ ಮಾಡೋನಾಗಿರ್ಬೋದು, ಪ್ರತಿದಿನನೂ ಅನಿಸ್ತಿರುತ್ತೆ ಅವ್ರಿಗೆ. ಸೊ ನಾವೊಂದು ಪ್ರಾಪರ್ಟಿ ತಗೊಬೇಕು, ಸೊ ಮನೆ ಕಟ್ಟಬೇಕು ಅನ್ನೋದು ಒಂದು ಪ್ರತಿಯೊಬ್ಬರು ಕನಸು ಕೂಡ ಅದು. ಸೊ ಆ ಟೈಮಲ್ಲಿ ಏನು ಮಾಡ್ತಾ ಇರ್ತಾರೆ, ಎಲ್ಲ ನಮಗೆ ಆ ಬಜೆಟ್ ಜಾಸ್ತಿ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಾಗ ವರ್ಷಾನ್ಗಟ್ಲೆ ಉರುಳೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು 10 ವರ್ಷ ತಿರುಗಿ ನೋಡಿದಾಗ, ಅಯ್ಯೋ ಆ ಜಾಗದಲ್ಲಿ ತಗೊಂಡಿದ್ರೆ ಆಗುತ್ತಲ್ಲ ಅನ್ನೋ ಒಂದು ಥಾಟು ಮನ್ಸಿಗೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ತಡ ಮಾಡೋಕ್ಕೆ ಹೋಗಬೇಡಿ ಈ ಜಾಗ. ಸೊ ಮೈಸೂರು ಕಾರಿಡಾರ್ ರಸ್ತೆ ಏನಿದೆ ನಿಮಗೆ ತುಂಬ ಚೆನ್ನಾಗಿ ಬೂಮ್ ಆಗ್ತಿರೋವಂಥ ಜಾಗ. ಸೊ ಸ್ವಲ್ಪ ಎಫರ್ಟ್ ಹಾಕಿ ಇಲ್ಲಿ ಒಂದು ಹೂಡಿಕೆ ಅಂತ ಮಾಡಿ. ಸೊ 100% ನಿಮಗೆ ರಿಟರ್ನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಜಾಗನ ಏನಕ್ಕೆ ನಾವು ಚೂಸ್ ಮಾಡಿದ್ವಿ ಅಂತಂದರೆ, ಸೊ ನಾವು 100% ಎಲ್ಲ ಗ್ರೌಂಡ್ ವರ್ಕ್ ಮಾಡೋದು. ಸೊ ಈಗ ಬ್ರಿಗೇಡ್ ಆಗಿರ್ಬೋದು, ಓಜೋನ್ ಗ್ರೂಪ್ಸ್ ಆಗಿರ್ಬೋದು, ಅವರು ಒಂದು 100 ಏಕರ್ಸಲ್ಲಿ ಎಲ್ಲ ಇಲ್ಲಿ ಪ್ಲ್ಯಾನ್ಗಳನ್ನ ಇಟ್ಕೊಂಡಿದ್ದಾರೆ, ಇಂಡಸ್ಟ್ರೀಸ್ ಆಗಿರ್ಬೋದು ಎಲ್ಲ ಮಾಡೋಕ್ಕೆ. ಸೊ ಈಗ ಟೊಯೋಟಾ ಪ್ಲ್ಯಾಂಟ್ ಅದು ಕೂಡ ಎಕ್ಸ್ಪೆನ್ಷನ್ ಆಗ್ತಿದೆ. ಸೊ ಅವರು ಅಷ್ಟೆಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿ ಎಲ್ಲ ಫೋಕಾಸ್ಟಿಂಗ್ ಮಾಡ್ಕೊಂಡೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ, ಸೊ 100% ಇಲ್ಲಿ ಡೆವಲಪ್ಮೆಂಟ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾವು 99% ನಿಮ್ಮ ಪರವಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ಸೊ ಸರ್ವೆಯಿಂದ ಹಿಡ್ದಾಗಿರ್ಬೋದು, ಇಲ್ಲಿ ಮನೆ ಕಟ್ಟಿದ್ರೆ ಹೆಂಗೆ, ಮತ್ತು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಂಗೆ, ಸೊ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನಾವು ಎಲ್ಲ ವೆರಿಫೈ ಮಾಡಿದ್ವಿ. ಜಸ್ಟ್ ಇನ್ನು ರೆಸ್ಟ್ ಆಫ್ 1% ಏನಿಲ್ಲ, ನೀವು ಜಾಗ ಬಂದು ವಿಸಿಟ್ ಮಾಡಬೇಕು, ಸೈಟ್ ಬುಕ್ ಮಾಡಬೇಕು, ಮನೆಯಾದ್ರು ಕಟ್ಟಿ ಇನ್ವೆಸ್ಟ್ಮೆಂಟ್ ಆದರೂ ಮಾಡಿ. ಸೊ 100% ಪರ್ವ ಡೆವಲಪರ್ಸ್ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಸೊ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಉದ್ದೇಶಗಳು ಸಣ್ಣ ಪ್ರಯತ್ನದಿಂದ ಮಿಸ್ ಆಗಿಬಿಡುತ್ತಂತೆ. ಸೊ ಆ ಮಿಸ್ ಆಗೋಕ್ಕೆ ನೀವು ಚಾನ್ಸಸ್ನೇ ಕೊಡಬೇಡಿ. ಸೊ ಪರ್ವ ಡೆವಲಪರ್ಸ್ನ ನೀವು 100% ನೀವು ಬಿಲೀವ್ ಮಾಡ್ಬೋದು. ಪೇಪರ್ ವರ್ಕಿಂದ ಹಿಡಿದು, ಜಾಗದಿಂದ ಹಿಡಿದು 100% ಬಿಲೀವ್ ಮಾಡ್ಬೋದು. ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಇದೆ. ನೀವು ಆಫೀಸಿಗೆ ಬಂದು ಮಾತಾಡಿದ್ರೆ 100% ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಏನಿದ್ದಾರೆ, ಅವ್ರಿಗೆ ಏನೇನು ಇವತ್ತಿನವರೆಗೂ ಟಚ್ಚಲ್ಲಿದ್ದಾರೆ. ಸೊ ಈ ವಿಡಿಯೋ ಯಾರ್ಯಾರು ಎಕ್ಸಿಸ್ಟಿಂಗ್ ಕಸ್ಟಮರ್ ನೋಡ್ತಿದ್ರು, ಅವರು ಕೂಡ ಬಂದು ಮತ್ತೆ ಸೈಟ್ ತೊಗೋಬೇಕು ಅಂತ ಯಾರ್ಯಾರು ಇದ್ದೀರಾ, 30-40 ಆಗಲಿ, 30-50 ಆಗಲಿ, ಸೊ ಕೆಲವರು BMICP ಅಪ್ರೂವ್ಡೇ ಕೇಳಿರೋರು ಇದ್ರು. ಸೊ ಅಂಥವ್ರಿಗೆಲ್ಲ ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಸೊ ರೋಡ್ ಕನೆಕ್ಟಿವಿಟಿ ಅಂತೂ ನೀವು ಬಂದರೆ ಗೊತ್ತಾಗ್ಬಿಡುತ್ತೆ, ಒಂದು ಒಳ್ಳೆ ವೈಬ್ರೇಷನ್ ಇದೆ ಜಾಗ. ಸೊ ಆದಷ್ಟು ಬೇಗ ಡಿಸ್ಪ್ಲೇ ನಂಬರ್ ಕಾಲ್ ಮಾಡಿ ವಿಸಿಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ವೀಕೆಂಡು ಶನಿವಾರ, ಭಾನುವಾರ, ಇದರ ಶುಕ್ರವಾರ ನೀವು ಯಾವಾಗ ಬಂದರೂ ವಿಸಿಟ್ ಮಾಡಿಸ್ತೀವಿ. ವೀಕ್ ಡೇಸಲ್ಲಿ ಬಂದರೂ ವಿಸಿಟ್ ಮಾಡಿಸ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ಬಂದರೂ ಕೂಡ ಜಾಗನ ನೋಡಿ. ಸೊ ಜಾಗದ ಲೊಕೇಶನ್ ಕೂಡ ಬೇಕಾದ್ರೂ ನಿಮಗೆ ಡಿಸ್ಪ್ಲೇ ಮಾಡಿರ್ತೀವಿ, ನೋಡಿ.